ಇವಾಗ ನೀವು ಒಂದು ಕೆಲಸ ಮಾಡಿ, ಬಿಸ್ಕೆಟ್ ತೊಗೊಂಡಿರಿ, 24 ಕ್ಯಾರೆಟ್ದು ಅಪರಂಜಿ ಚಿನ್ನ ಬಿಸ್ಕೆಟ್ ತೊಗೊಂಡು ಅದನ್ನು ಸೇವ್ ಮಾಡ್ಕೊಳ್ಳಿ, ಹೋಲ್ಡ್ ಮಾಡ್ಕೊಳ್ಳಿ. ಮನೇಲಿ ಕೂಡ ಇಟ್ಕೋಬೇಡಿ, ಇಟ್ಟರೆ ಬ್ಯಾಂಕ್ ಲಾಕರಲ್ಲಿಡಿ. ಇಲ್ಲ ಅಂದರೆ ನೀವು ಎಲ್ಲಿ ತೊಗೊತೀರಾ ಅಲ್ಲೇ ಅವ್ರಿಗೆ ಕೊಟ್ಟರೆ ಅವರು ಕೂಡ ಅದಕ್ಕೂ ಕೂಡ ನಿಮಗೆ ರಾಯಲ್ಟಿ ಕೊಡ್ತಾರೆ. ಯಾಕೆಂದರೆ ಒಂದು ಶೋರೂಮಲ್ಲಿ ಯಾವುದಾದ್ರೂ ನಾವು ಚಿನ್ನ ಕೊಡ್ತೀವಿ, ಅಪರಂಜಿ ಚಿನ್ನ ಕೊಡ್ತೀವಿ ನಿಮ್ಮ ಹತ್ರ, ನೀವು ಯಾಕಂದರೆ ಅವ್ರು ಬಿಸ್ನೆಸ್ ಮಾಡೋರಲ್ವ, ಬಿಸ್ನೆಸ್ ಮಾಡೋರು ಆಗಿರೋದ್ರಿಂದ ನೀವು ಕೊಟ್ಟರೆ ಅದಕ್ಕೆ ನಿಮಗೆ ಅವ್ರು ಬಿಸ್ನೆಸ್ ಮಾಡಿ ಅದರ ಮೇಲೆ ನಿಮಗೆ ರಾಯಲ್ಟಿ ಕೊಡ್ತಾರೆ. ಅದು ಇದ್ದಾವೆ, ತುಂಬ ಜನ ಗೊತ್ತಿಲ್ಲ, ಇದು ಯಾರಿಗೂ ಗೊತ್ತಿಲ್ಲ ಈ ಥರ ಆಗುತ್ತೆ ಅನ್ನೋದು. ಬಟ್ ಅದು ಕೂಡ ನಾನು ಬೇಕಂದರೆ ಬಿಡಿಸಿ ಹೇಳಿಕೊಡ್ತೀನಿ ಯಾವ ಥರ ಮಾಡಬೇಕು ಅಂತ. ಬಟ್ ಇವಾಗ ಟಾಪಿಕ್ ಬಂದು ನಮ್ಮದು ಏನಂದರೆ ಚಿನ್ನ ಪರ್ಚೇಸ್ ಯಾವ ಥರ ಮಾಡಬೇಕು. ಬಿಸ್ಕೆಟ್ ತೊಗೊಂಡು ಇಟ್ಕೊಂಡಿರಿ, ಅದನ್ನು ಒಂದು ಸೇಫ್ ಜಾಗದಲ್ಲಿ ಭದ್ರವಾಗಿ ಇಟ್ಕೊಂಬಿಡಿ. ಒಡವೆಗಳನ್ನ ಮಾಡ್ಸೋಕ್ಕೆ ಹೋಗಬೇಡಿ. ಒಡವೆಗಳನ್ನ ಮಾಡಿಸ್ಲೇಬೇಕು ಅನ್ಬೇಕಾದ್ರೆ ಯಾವಾಗ ನನ್ನ ಮಗಳಿಗೆ ಮದುವೆಗೋ ಇಲ್ಲ ಇನ್ ಫ್ಯೂಚರ್ಗೆ ಬೇಕು ಅಂದರೆ ಆ ಟೈಮಲ್ಲಿ ಮಾಡಿಸ್ಕೊಳ್ಳಿ. ಆವಾಗ ಯಾವ ಟ್ರೆಂಡ್ ಇರುತ್ತೋ, ಯಾವ ಡಿಸೈನ್ಸ್ ನಡೀತಾ ಇರುತ್ತೋ ಇದು ಯಾರಿಗೂ ಗೊತ್ತಿಲ್ಲ. ಇವಾಗಲೇ ಮಾಡಿಸಿ ಫ್ಯೂಚರ್ಗೆ ಅಂತ ಇಟ್ಕೊಂಡಿರೋದು ಬೇಡ. ಆ್ಯಂಡ್ ನನ್ನ ಪ್ರಕಾರ ಹೇಳಂಗಿದ್ರೆ ಗೋಲ್ಡಲ್ಲಿ ಒಡವೆ ಮಾಡಿಸ್ಕೊಳ್ಳೇಬೇಡಿ, ಬ್ಯಾನ್ ಮಾಡಿಬಿಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಒಡವೆಗಳನ್ನು ಮಾಡಿಸ್ಕೊಳ್ಳೇಬೇಡಿ. ಇನ್ನೂ ಹೋಗ್ತಾ ಇನ್ನೂ ಒಳ್ಳೆ ಡಿಸೈನ್ಸ್ ಬರುತ್ತೆ, ಒಳ್ಳೆ ಕ್ವಾಲಿಟಿದು ಬರುತ್ತೆ. ನಿಮಗೆ ಏನು ಬೇಕಂದ್ರೂ ಕೂಡ ಸಿಲ್ವರಲ್ಲಿ ಎಲ್ಲ ಆಲ್ಮೋಸ್ಟ್ ಇವಾಗಲೇ ಸಿಗ್ತಾ ಇದೆ, ಇನ್ನೂ ಹೋಗ್ತಾ ತುಂಬ ಸಿಗುತ್ತೆ. ಸೊ ಅದರಿಂದ ಗೋಲ್ಡಲ್ಲಿ ಒಡವೆ ಮಾಡಿಸ್ಕೋಬೇಕು, ಗೋಲ್ಡಲ್ಲಿ ನನಗೆ ನೆಕ್ಲೆಸ್ ಬೇಕು, ಗೋಲ್ಡಲ್ಲಿ ನನಗೆ ಮಾಂಗಲ್ಯ ಚೈನ್ ಇರಬೇಕು, ಗೋಲ್ಡಲ್ಲಿ ಏನೇನೋ ಒಡವೆಗಳು ತುಂಬ ಹೆಸರುಗಳಿದ್ದಾವೆ, ಅದೆಲ್ಲ ನನಗೆ ಗೋಲ್ಡಲ್ಲೇ ಬೇಕು ಅನ್ನೋ ಥಾಟನ್ನು ತೆಗೆದುಬಿಡಿ. ಸಿಲ್ವರಲ್ಲಿ ಸೇಮ್ ಟು ಸೇಮ್ ಫಿನಿಷಿಂಗಲ್ಲಿ ಬರ್ತಾ ಇದ್ದಾವೆ, ಇನ್ನೂ ಕೆಲವೊಂದು ಗೋಲ್ಡಲ್ಲಿ ಕೂಡ ಬರ್ತಾ ಇಲ್ಲ, ಆ ಥರ ಫಿನಿಷಿಂಗು ಒಡವೆಗಳು ಕೂಡ ಬರ್ತಾ ಇದ್ದಾವೆ. ಇನ್ನೂ ಮುಂದೆ ಇನ್ನೂ ತುಂಬ ಬರೋದಿದೆ. ಗೋಲ್ಡಲ್ಲೇ ಮಾಡಿಸ್ಕೋಬೇಕು ಅನ್ನೋ ಥಾಟನ್ನು ತೆಗೆದುಬಿಡಿ, ಸಿಲ್ವರ್ ಕನ್ವರ್ಟ್ ಆಗಿ ಗೋಲ್ಡನ್ನು 24 ಕ್ಯಾರೆಟು ಬಿಸ್ಕೆಟ್ ಆಗಿ ಕನ್ವರ್ಟ್ ಮಾಡಿಕೊಂಡು ನೀವು ಅದನ್ನು ಸೇವ್ ಮಾಡ್ಕೊಳ್ಳಿ. ನಿಮಗೆ ಫ್ಯೂಚರು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ಚಿನ್ನದ್ರಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಈವನ್ ಬೆಳ್ಳಿಯಲ್ಲಿ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಇವಾಗ ಒಂದು 3-4 ಇಯರ್ಸಿಂದ ಚಿನ್ನ ಬೆಳೆದಿರೋದು ನಮಗೇನೆಂದರೆ ಅದು 1000 ಗಟ್ಟಲೆ ಬೆಳೆದಿರೋದ್ರಿಂದ ಚಿನ್ನನೇ ಬೆಳೆದಿದೆ ಅಂತ ಅನಿಸುತ್ತೆ. ಬಟ್ ಚಿನ್ನಕ್ಕಿಂತ ಜಾಸ್ತಿ ಬೆಳ್ಳಿ ಬೆಳೆದಿದೆ. ನೀವು ಇವಾಗ ಪರ್ಚೇಸ್ ಮಾಡಿದರೂ ಕೂಡ ನೋಡ್ತಾ ಇರಿ, ಇವಾಗ 142 ರೂಪಾಯಿ ಇವತ್ತು 1 ಗ್ರಾಮ್ ಅಂದರೆ 1,42,000 1 kg. ಎಲ್ಲಿ ತನಕ ಹೋಗುತ್ತೆ ಅಂದರೆ ಸಿಲ್ವರಲ್ಲಿ ಇನ್ನೂ ತುಂಬ ಬರೋದಿದ್ದಾವೆ. ಸಿಲ್ವರಲ್ಲಿ ತುಂಬ ಹೋಪ್ ಇದೆ, ಬೆಳವಣಿಗೆ ಜಾಸ್ತಿ ಆಗುತ್ತೆ. ವಿತಿನ್ 3-4 ಇಯರ್ಸಲ್ಲಿ ಸಿಲ್ವರು 500 ರೂಪೀಸ್ 1 ಗ್ರಾಮ್ ಅಂದರೆ 5 ಲಕ್ಷ 1 kg ಹೋಗೋದಕ್ಕೆ ಚಾನ್ಸಸ್ ಇದೆ. ಇಲ್ಲ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ಡೌಟ್ಸ್ ಹಾಕಿ, ನಾನು ಅದನ್ನು ಕ್ಲಾರಿಫೈ ಮಾಡಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.